ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಸುತ್ತ ರಾಜಕೀಯ ಗರಿಗೆದರಿದೆ. ಸಚಿವರು ಮತ್ತೆ ದೆಹಲಿಯತ್ತ ಮುಖ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ. ಈ ಮಧ್ಯೆ ಸಚಿವ ರಾಜಣ್ಣ ಡಿಕೆ ಅವಧಿ ಮುಗಿದಿದೆ ಅನ್ನೋ ಅರ್ಥದಲ್ಲಿ ಬದಲಾವಣೆಗೆ ಬಿಗಿಪಟ್ಟು ಹಿಡಿದಿದ್ದಾರೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಿಪೋರ್ಟ್ ನೋಡ್ಕೊಳ್ಳೋಣ. ಪವರ್ ಶೇರಿಂಗ್, ಕೆಪಿಸಿಸಿ ಸಾರಥಿ ಬದಲಾವಣೆ. ಕೈಮನೆಯಲ್ಲಿ ಸದ್ಯ ಚರ್ಚೆಯಲ್ಲಿರೋ ವಿಷಯಗಳೆರಡೇ. ರಾಜ್ಯ ಕಾಂಗ್ರೆಸ್ ಕೊಳ ರಾಜ್ಯಾಧ್ಯಕ್ಷ ಸ್ಥಾನದಿಂದಾಗಿ ಕದಡಿ ಹೋಗಿದೆ. ದಲಿತ ಸಚಿವರು ಪಟ್ಟು ಬಿಡದೆ ಕುರ್ಚಿ ಹಿಂದೆ ಬಿದ್ದಿದ್ರೆ ಡಿಕೆ ಕೂಲ್ ಆಗಿಯೇ ಪರಿಸ್ಥಿತಿ ನಿಭಾಯಿಸುತ್ತಿದ್ದಾರೆ. ಈ ಮಧ್ಯೆ ಸಚಿವರ ದೆಹಲಿ ದಂಡಯಾತ್ರೆ ಮುಂದುವರಿಯುವ ಸೂಚನೆಗಳು ದಟ್ಟವಾಗಿವೆ. ಮುಂದುವರಿಯಲಿದೆ ಸಚಿವರ ದೆಹಲಿ ದಂಡಯಾತ್ರೆ. ವರಿಷ್ಠರ ಬಳಿ ಹೋಗಲಿದ್ದಾರೆ 5ಕ್ಕೂ ಹೆಚ್ಚು ಸಚಿವರು. ಸದ್ಯ ಸಚಿವರ ಕಣ್ಣು ಕೆಪಿಸಿಸಿ ಅಧ್ಯಕ್ಷ ಗಾದಿ ಮೇಲೆ ಬಿದ್ದಿದೆ. ಈ ಬಗ್ಗೆ ಚರ್ಚೆ ನಡೆಸುವುದಕ್ಕೆ ಹಿಂದೆ ದೆಹಲಿಗೆ ಹೋಗಿ ಬಂದಿದ್ರು. ಈ ದಂಡಯಾತ್ರೆ ಮತ್ತೆ ಮುಂದುವರಿಯುವ ಸಾಧ್ಯತೆ ಇದೆ. ಮತ್ತಷ್ಟು ಸಚಿವರು ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. 5ಕ್ಕೂ ಹೆಚ್ಚು ಸಚಿವರು ಮತ್ತೆ ದೆಹಲಿ ಪ್ರವಾಸ ಮಾಡುವ ಸಾಧ್ಯತೆ ಇದೆ. ಏಕಕಾಲಕ್ಕೆ ನಿಯೋಗದ ರೀತಿ ದೆಹಲಿಗೆ ಭೇಟಿ ಮಾಡ್ತಿಲ್ಲ, ಬದಲಿಗೆ ಪ್ರತ್ಯೇಕವಾಗಿ ನಾಯಕರನ್ನ ಭೇಟಿ ಆಗ್ತಾರೆ. ಅದರಲ್ಲೂ ಇಲಾಖೆ ಕೆಲಸಗಳ ನೆಪವೊಡ್ಡು ಸಚಿವರು ಹೈಕಮಾಂಡ್ಗೆ ತಮ್ಮ ಅಭಿಪ್ರಾಯ ತಿಳಿಸಲಿದ್ದಾರೆ. ಸಿಎಂ ಕುರ್ಚಿಯ ಜೊತೆಗೆ ಸಿದ್ದರಾಮಯ್ಯ ಆಪ್ತರು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೂ ಸ್ಟ್ರಾಟಜಿ ಮಾಡ್ತಿದೆ. ಎರಡು 2023 ಹೈಕಮಾಂಡ್ ಉಲ್ಲೇಖ ನೆನಪಿಸಿದ ರಾಜಣ್ಣ, ಯಾವ ಚುನಾವಣೆವರೆಗೆ ಅಧ್ಯಕ್ಷರಾಗಿ ಇರ್ತಾರೆ ಹೇಳಲಿ. ಈ ಲೋಕಸಭೆನೋ ಇನ್ನೊಂದು ಲೋಕಸಭೆಗೆ ಯಾವ್ದು ಕ್ಲಾರಿಫೈ ಮಾಡಿ ಅಂತ ಹೇಳ್ಬೇಕು. ಹೈಕಮಾಂಡ್ಗೆ ಸ್ಪಷ್ಟನೆ ಕೇಳಿದ ಸಹಕಾರ ಸಚಿವ. ಹೌದು, ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಘೋಷಣೆ ಮಾಡುವ ಹೊತ್ತಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆಯೂ ಹೇಳ್ತಿದ್ಯಂತೆ. ಇದಕ್ಕೆ ಪೂರಕ ಎಂಬಂತೆ ಸಚಿವ ರಾಜಣ್ಣ ಇವತ್ತು ದಾಖಲೆ ತೋರಿಸಿದ್ದಾರೆ. ಲೋಕಸಭೆ ಚುನಾವಣೆಗೆ ಮಾತ್ರ ಅಧ್ಯಕ್ಷರಾಗಿ ಇರ್ತಾರೆ ಎಂದಿದ್ರು. ಹಾಗಾದ್ರೆ ಯಾವ ಲೋಕಸಭೆ ಚುನಾವಣೆವರೆಗೆ ಅನ್ನೋದನ್ನ ಖಾತ್ರಿಪಡಿಸಲಿ ಅಂತ ನಗೆ ಚಟಾಕಿ ಸಿಡಿಸುವ ಮೂಲಕವೇ ತಾಕೀತು ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ಹೈಕಮಾಂಡ್ ತಮ್ಮ ಸಲಹೆ ಒಪ್ಪಿರೋ ಭರವಸೆ ಹೊರಹಾಕಿದ್ದಾರೆ. 18th May 2023 ಅದು ಪ್ರೆಸ್ ಬ್ರೀಫಿಂಗ್ ಗೆ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ರಿಲೀಸ್ ಮಾಡಿದ್ದಾರೆ. ಆ ರಿಲೀಸ್ ಮಾಡಿದ್ರಲ್ಲಿ ಏನಿದೆ ಅದನ್ನ ಅವ್ರ ಗಮನಕ್ಕೆ ತಂದಿದ್ದೀನಿ ಅಷ್ಟೇ. ನಾನೇನು ಹೊಸದಾಗಿ ಏನು ಹೇಳುವಂಥದ್ದು. ಅವ್ರು ಪ್ರೆಸ್ ರಿಲೀಸ್ ಮಾಡಿದಾರಲ್ಲ, ಈ ಲೋಕಸಭೆನೋ ಅಥವಾ ಇನ್ನೊಂದು ಲೋಕಸಭೆಗ ಯಾವುದು ಅದು ಸ್ವಲ್ಪ ಕ್ಲಾರಿಫೈ ಮಾಡಿ ಅಂತ ಹೇಳ್ತಾರೆ. ಅಲ್ಲಿ ಹಿ ವಿಲ್ ಕಂಟಿನ್ಯೂ ಆಸ್ ಪ್ರೆಸಿಡೆಂಟ್ ಟಿಲ್ ದಿ ಲೋಕಸಭಾ ಎಲೆಕ್ಷನ್ಸ್ ಆರ್ ಓವರ್ ಅಂತ ಇದೆ. ಈಗ ಓವರ್ ಆಗಿ 1 ವರ್ಷ ಆಗ್ತಾ ಬಂತಲ್ಲ, ಅದಕ್ಕೆ ನನಗೆ ಅನುಮಾನ ಬಂತು. ಈ ಎಲೆಕ್ಷನ್ ಇಟ್ಕೊಂಡು ಹೇಳಿದಾರೋ ಸ್ಟೇಟ್ಮೆಂಟ್ ಅಥವಾ ಇನ್ನೊಂದು ಪಾರ್ಲಿಮೆಂಟ್ ಎಲೆಕ್ಷನ್ ಇಟ್ಕೊಂಡು ಹೇಳಿದಾರೋ ಗೊತ್ತಿಲ್ಲ. ಅವರು ಸಮಾಧಾನವಾಗಿ ಕೇಳಿದ್ರು. ಯಾವುದೇ ನಾನು ಹೇಳಿದ್ದನ್ನ ಅವರು ಸರಿ ಇಲ್ಲ ಅಂತ ಹೇಳಿ ಹೇಳಲಿಲ್ಲ. ಹಾಗಂತ ಕ್ಷಣಕ್ಕೆ ನಾನು ಇನ್ಫರೆನ್ಸ್ ಏನ್ ಡ್ರಾ ಮಾಡಿದ್ದೀನಿ, ಹಿ ಹ್ಯಾಸ್ ಅಕ್ಸೆಪ್ಟೆಡ್ ಆಲ್ ಮೈ ಸಜೆಷನ್ಸ್ ಅಂತ ಹೇಳ್ತೀನಿ. ರಾಜಣ್ಣ ಮಾತಿಗೆ ಪ್ರತಿಕ್ರಿಯಿಸಲು ಡಿಕೆ ನಕಾರ. ಇನ್ನು ಪತ್ರಕರ್ತರು ರಾಜಣ್ಣ ಆಡಿರೋ ಮಾತುಗಳ ಬಗ್ಗೆ ಡಿಸಿಎಂ ಡಿಕೆ ಮುಂದೆ ಪ್ರಸ್ತಾಪ ಮಾಡಿದ್ರು. ರಾಜಣ್ಣ ಹೆಸರು ಕೇಳ್ತಿದ್ದಂತೆ ಡಿಕೆ ನಡೆಯೋದಕ್ಕೆ ಸಜ್ಜಾದ್ರು. ಬೇರೆ ಪ್ರಶ್ನೆ ಕೇಳಿದ ಕ್ಷಣ ನಿಂತು ಪ್ರತಿಕ್ರಿಯೆ ಕೊಟ್ರು. ರಾಜಣ್ಣ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಕೆಪಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ನಾವು ವಹಿಸ್ಕೊಳ್ಳೋಕೆ ನಿರ್ಧಾರ, ಸಚಿವ ಸ್ಥಾನ ಕೂಡ ಬಿಡ್ತೀನಿ ಅಂತ. ಮೈಸೂರು ರಾಜಮನೆತನದವರಿಗೆ ಟಿಡಿಆರ್ ಕೊಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿದೆ. ನನಗೆ ಇನ್ನ ಗೊತ್ತಿಲ್ಲ. ಡಿಕೆ ಮಾತ್ರವಲ್ಲ, ಮಾಜಿ ಸಂಸದ ಡಿಕೆ ಸುರೇಶ್ ಕೂಡ ಪ್ರತಿಕ್ರಿಯೆ ಕೊಡೋದಕ್ಕೆ ನಿರಾಕರಿಸಿದ್ರು. ನಾವು ಅದರ ಬಗ್ಗೆ ಮಾತನಾಡೋದಿಲ್ಲ ಅಂತ ಹೇಳಿದ್ರು. ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದನ್ನ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಹೊರತು ನಾವ್ಯಾರು ಕೂಡ ಅದಕ್ಕೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಗಾದಿಯ ಮೇಲೆ ಸಚಿವ ಸತೀಶ್ ಜಾರಕಿಹೊಳಿ ಟವಲ್ ಹಾಕಿದ್ರು ಎನ್ನಲಾಗಿತ್ತು. ಡಿಕೆಯಿಂದ ವಿಶೇಷ ಸವಲತ್ತು ಕೊಡುವಂತೆ ಬೆಳಗಾವಿ ಸಾಹುಕಾರರು ಕೇಳಿದ್ದಾರೆಂಬ ಮಾತು ರಾಜಕೀಯ ಪಡಸಾಲಿಯಲ್ಲಿ ಹರಿದಾಡಿತ್ತು. ಆದರೆ ನಾನು ಯಾವ ವಿಚಾರವನ್ನು ಪ್ರಸ್ತಾಪಿಸಿಲ್ಲವೆಂದು ಸತೀಶ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವು ಯಾರು ಕೂಡ ಯಾವುದೇ ಡಿಮಾಂಡ್ ಮಾಡಿಲ್ಲ. ಪಕ್ಷದಲ್ಲಿ ಇದ್ದೀವಿ, ಪಕ್ಷ ಬೆಳಿಬೇಕು, ಗಟ್ಟಿ ಆಗಬೇಕು, ಮುಂದಿನ ಸಾರಿ ಮತ್ತೆ ಅಧಿಕಾರ ಬರಬೇಕಷ್ಟೇ ನಮ್ಮ ವಿಚಾರ.
ಒಟ್ನಲ್ಲಿ ಕೈಮನೆಯ ಕೊಳ ಕೆಪಿಸಿಸಿ ಅಧ್ಯಕ್ಷ ಗಾದಿಯಿಂದಾಗಿ ಕದಡಿ ಹೋಗಿದೆ. ಹೈಕಮಾಂಡ್ ತನ್ನ ಹಳೆ ಮಾತಿಗೆ ಬದ್ಧವಾಗಿರಲಿ ಅನ್ನೋ ದಾಟಿಯಲ್ಲಿ ರಾಜಣ್ಣ ದಾಳ ಉರುಳಿಸ್ತಿದ್ರೆ ಡಿಕೆ ಬ್ರದರ್ಸ್ ಸೈಲೆಂಟ್ ಆಗಿ ಬೇಗುದಿ ಸಹಿಸಿಕೊಳ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.